ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೇರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ದೆಹಲಿ ಸ್ಫೋಟವಾದ 50 ಗಂಟೆಗಳ ಬಳಿಕ ಭಾರತ ಕ್ಲಿಯರ್ ಆಗಿ ಇದೊಂದು ಉಗ್ರರ ದಾಳಿ ಅನ್ನೋದನ್ನು ಘೋಷಣೆ ಮಾಡಿದೆ. ದೆಹಲಿ ಸ್ಫೋಟದ ಹಿಂದಿರುವಂತಹ ಒಂದೊಂದೇ ರಹಸ್ಯಗಳನ್ನು ನಾವೀಗ ಆಲ್ರೆಡಿ ನಿಮಗೆ ತಿಳಿಸ್ತಾನೆ ಬಂದಿದ್ದೀವಿ. ಅಲ್ಫಲ್ಲಾ ಯೂನಿವರ್ಸಿಟಿ ಅನ್ನೋ ಜಿಹಾದಿ ಫ್ಯಾಕ್ಟ್ರಿಯನ್ನು ಕೂಡ ನಾವು ಎಕ್ಸ್ಪೋಸ್ ಮಾಡಿದ್ವಿ. CIA ಏಜೆಂಟ್ ಹಾಗೂ ಪತ್ರಕರ್ತೆಯ ಬಗ್ಗೆ ಕೂಡ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ವಿ. ಇದಲ್ಲದೆ ಈ ಯೂನಿವರ್ಸಿಟಿಗೆ ಕತಾರ್ ಲಿಂಕ್ ಅಂದರೆ ಕತಾರ್ನಿಂದ ಬರ್ತಾ ಇರುವಂತಹ ಹಣದ ಬಗ್ಗೆ ಕೂಡ ಮಾತಾಡಿದ್ವಿ. ಈಗ ಇನ್ನೊಂದು ರಹಸ್ಯ ಬಯಲಾಗಿದೆ. ದೆಹಲಿ ಸ್ಫೋಟ ಮತ್ತು ಟರ್ಕಿಯ ಕನೆಕ್ಷನ್. ದೆಹಲಿಯ ಘಟನೆಯ ಇತ್ತೀಚಿನ ತನಿಖೆಯಲ್ಲಿ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಜಾಲ ಇದೆ ಅನ್ನೋದು ಖಾತ್ರಿಯಾಗಿದೆ ವೀಕ್ಷಕರೇ. ಇದರಲ್ಲಿ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ನ ಸಂಪರ್ಕ ಇರೋದು ಸ್ಪಷ್ಟವಾಗಿದೆ. ಆದರೆ ಈಗ ವಿಷಯ ಏನಂದರೆ ಇದರ ಜೊತೆಗೆ ಟರ್ಕಿಯ ಲಿಂಕ್ ಕೂಡ ಬಯಲಾಗ್ತಾ ಇದೆ. ಪ್ರೈಮರಿ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಟರ್ಕಿಯು ಪ್ರಮುಖ ಭಾರತ ವಿರೋಧಿ ಕಾರ್ಯಾಚರಣೆಯ ಕೇಂದ್ರ ಅಂದರೆ ಆಂಟಿ ಇಂಡಿಯಾ ಆಪರೇಷನ್ ಹಬ್ ಆಗಿ ಮಾರ್ಪಟ್ಟಿದೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ಟರ್ಕಿ ಭಾರತವನ್ನು ಟಾರ್ಗೆಟ್ ಮಾಡುವ ಗುಂಪುಗಳಿಗೆ ಸೈದ್ಧಾಂತಿಕ ಬೆಂಬಲ, ಹಣಕಾಸಿನ ಬೆಂಬಲ ಮತ್ತು ಲಾಜಿಸ್ಟಿಕಲ್ ಬೆಂಬಲವನ್ನು ನೀಡ್ತಾ ಇದೆ. ಯಾರ್ಯಾರು ಭಾರತದಲ್ಲಿ ಅಟ್ಯಾಕ್ ಮಾಡ್ತಾರೋ ಅವರೆಲ್ಲರಿಗೂ ಟರ್ಕಿ ಒಂಥರ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೊಂಡಿದೆ. ನೋಡಿ, ಈ ಇಡೀ ಘಟನೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯಿಂದ ನಡೆದಿತ್ತು. ಇದು ಆಪರೇಷನ್ ಸಿಂಧೂರ್ನ ಪ್ರತೀಕಾರ ಅಂತ ಹೇಳಲಾಗ್ತಿದೆ. ಈ ಪ್ರಕರಣದ ಮೊದಲನೇ ಆರೋಪಿ ಡಾಕ್ಟರ್ ಉಮರ್ ಉನ್ನಬಿ, ಅದೇ ಸ್ಫೋಟದಲ್ಲೇ ಮೃತಪಟ್ಟಂತಹ ಭಯೋತ್ಪಾದಕ. ಇನ್ನು ಎರಡನೇವನು ಡಾಕ್ಟರ್ ಮುಜಮಿಲ್ ಶಕೀಲ್. ಈತನನ್ನು ಪೊಲೀಸರು ಬಂಧಿಸಿದ್ದಾರೆ ಈಗಾಗಲೇ. ಈ ಇಬ್ಬರು ಶಂಕಿತರು ಕೂಡ ಜಮ್ಮು ಕಾಶ್ಮೀರದ ಪುಲ್ವಾಮಾದ ನಿವಾಸಿಗಳು. ಇವರು ಫರೀದಾಬಾದ್ನಲ್ಲಿರುವಂತಹ ಅಲ್ಫಲ್ಲಾ ವೈದ್ಯಕೀಯ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಕಳೆದ ವಿಡಿಯೋದಲ್ಲಿ ಈ ರೂಮ್ ನಂಬರ್ 13 ಬಗ್ಗೆ ಕೂಡ ಮಾತಾಡಿದ್ವಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ಈ ಇಬ್ಬರು ವೈದ್ಯರು ಕೂಡ ಸ್ಫೋಟಕ್ಕೂ ಮುಂಚೆ ಟರ್ಕಿಗೆ ಹೋಗಿ ಬಂದಿರ್ತಾರೆ. ಈ ಇಡೀ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಒಂದು ವಿಶೇಷವಾದ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಏನಪ್ಪ ಅದು ಅಂದರೆ ಈ ದೆಹಲಿ ಬಾಂಬ್ ಸ್ಫೋಟದಲ್ಲಿ ಭಾಗಿಯಾಗಿರುವಂತಹ ಜೈಷ್ ಎ ಮೊಹಮ್ಮದ್ ಹ್ಯಾಂಡ್ಲರ್ಗಳು ಈಗ ಟರ್ಕಿಯಲ್ಲಿ ನೆಲೆಸಿದ್ದಾರೆ. ಅಂದರೆ ಟರ್ಕಿಯಲ್ಲಿರುವಂತಹ ಹ್ಯಾಂಡ್ಲರ್ಗಳು ಈ ವೈದ್ಯರೊಂದಿಗೆ ನೇರ ಸಂಪರ್ಕದಲ್ಲಿದ್ದರು. ಈ ಪುಲ್ವಾಮಾ ವೈದ್ಯರು ಟರ್ಕಿಗೆ ಹೋಗಿ ಈ ಹ್ಯಾಂಡ್ಲರ್ಗಳನ್ನು ಭೇಟಿಯಾಗಿ ದಾಳಿಯ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬಂದಿರ್ತಾರೆ. ಅದಾದ ಮೇಲೆ ಭಾರತದಲ್ಲಿ ಇದನ್ನು ಪ್ಲ್ಯಾನ್ ಮಾಡಿ ಈ ದಾಳಿಯನ್ನು ನಡೆಸ್ತಾರೆ. ನೋಡಿ, ಟರ್ಕಿ ಇತ್ತೀಚೆಗೆ ಭಾರತದ ವಿರೋಧಿ ಚಟುವಟಿಕೆಯನ್ನು ತುಂಬ ಜಾಸ್ತಿ ಮಾಡಿಕೊಂಡಿದೆ. ಉದಾಹರಣೆಗೆ TRT ವರ್ಲ್ಡ್ ಅಂತಹ ಟರ್ಕಿಯ ಸರ್ಕಾರದಿಂದ ಹಣಕಾಸು ಪಡೆದ ಮಾಧ್ಯಮ ಸಂಸ್ಥೆಗಳಿವತ್ತು ಭಾರತದ ವಿರೋಧಿ ಭಾವನೆಗೆ ಬಳಸ್ಕೊಳ್ತಾ ಇದೆ. ಇದಲ್ಲದೆ ಫೈನಾನ್ಷಿಯಲ್ ಸಪೋರ್ಟ್, ಇದಕ್ಕೂ ಕೂಡ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದೆ. ಹವಾಲಾ ಮಾರ್ಗದ ಮೂಲಕ ಟರ್ಕಿ ಮತ್ತು ಜರ್ಮನಿಯಿಂದ ಸುಮಾರು 11 ಕೋಟಿ ರೂಪಾಯಿ ಹಣವನ್ನು ಭಾರತಕ್ಕೆ ಕಳಿಸಲಾಗಿದೆ ಅನ್ನೋದು ಈಗ ಬಯಲಾಗಿದೆ. ಈ ಹಣದಿಂದಲೇ ಮದ್ರಾಸಗಳು ಮತ್ತು ಮಸೀದಿಗಳ ಹೆಸರಲ್ಲಿ ಭೂಮಿಯನ್ನು ಖರೀದಿಸುವ ಕೆಲಸ ನಡೀತಾ ಇತ್ತು. ಯಾವಾಗ ಟರ್ಕಿಯ ಪಾತ್ರದ ಕುರಿತು ದೇಶದಲ್ಲಿ ಚರ್ಚೆ ಶುರುವಾಯಿತೋ ಕೂಡಲೇ ದೇಶದಲ್ಲಿರುವಂತಹ ಟರ್ಕಿಶ್ ರಾಯಭಾರಿ ಕಚೇರಿಯಿಂದ ಒಂದು ಹೇಳಿಕೆ ಬರುತ್ತೆ. ಟರ್ಕಿ ಭಯೋತ್ಪಾದನೆ ಅಥವಾ ಭಾರತ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿಲ್ಲ ಅಂತ ಹೇಳ್ತಾರೆ. ಈ ಘಟನೆಯ ನಂತರ ಭಾರತ ಮತ್ತು ಟರ್ಕಿ ನಡುವಿನ ಸಂಬಂಧಗಳು ಕೂಡ ಇನ್ನಷ್ಟು ಹದಗೆಡೋದು ಗ್ಯಾರಂಟಿ ಅನ್ನಿಸ್ತಾ ಇದೆ. ಇದು ಹೇಗಾಗಿದೆ ಅಂದರೆ ಪಾಕಿಸ್ತಾನ ಅನ್ನೋದು ಸಾಂಪ್ರದಾಯಿಕವಾಗಿ ಭಯೋತ್ಪಾದನೆಯ ಕೇಂದ್ರವಾಗಿಯೇ ಉಳಿದಿದೆ. ಆದರೆ ಟರ್ಕಿ, ಅಮೇರಿಕಾ ಅಂತಹ ದೇಶಗಳಿಗೆ ಇದು ಪ್ಲೇ ಗ್ರೌಂಡ್ ಆಗಿದೆ ಅಷ್ಟೇ. ಪಾಕಿಸ್ತಾನ ತನ್ನ ಇಡೀ ಗ್ರೌಂಡ್ ನಾಶ ಆಗೋದಕ್ಕೂ ಮುಂಚೆ ಎಚ್ಚೆತ್ಕೊಂಡ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.